ಆತ್ಮೀಯರೇ, ಕೃತಿವೃತ್ತಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಇಂದಿನ ಅಧ್ಯಾತ್ಮ ವಿವರಂಜನೆಯಲ್ಲಿ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಜಾಣನ ಜಾಣ್ಮೆ ಏನು ಅಂದರೆ, ಒಂದು ಸುಭಾಷಿತ ಹೇಳುತ್ತೆ, ಅಫಲಾನಿ ದುರಂತಾನಿ ಸಮವ್ಯಯ ಫಲಾನಿ ಚ ಅಶಕ್ಯಾನಿ ಚ ಕಾರ್ಯಾಣಿ ನಾರಭೇತ ವಿಚಕ್ಷಣ. ನಿಷ್ಫಲವಾದ, ದುಃಖದಲ್ಲಿ ಕೊನೆಗೊಳ್ಳುವ, ಸಮನಾದ ಆದಾಯ ಖರ್ಚುಗಳನ್ನು ಹೊಂದಿದ ಮತ್ತು ತನ್ನಿಂದ ಮಾಡಲು ಅಶಕ್ಯವಾದ ಕರ್ಮಗಳನ್ನು ಜಾಣನು ಪ್ರಾರಂಭಿಸಲೇಬಾರದು ಅಂತ ಈ ಸುಭಾಷಿತ ಹೇಳುತ್ತೆ. ವಿವೇಕಿಯೂ ಬುದ್ಧಿವಂತನೂ ಜಾಣನೂ ಆದಂತಹ ಮಾನವ ಇಂತಹ ಕೆಲಸಗಳನ್ನು ಪ್ರಾರಂಭಿಸಲೇಬಾರದು ಅಂತ. ಯಾವುದ್ಯಾವುದು? ಅಫಲಾನಿ ಅಂದರೆ ಫಲವನ್ನು ಕೊಡದೇ ಇರತಕ್ಕಂತಹ ಕರ್ಮಗಳು. ಯಾವ ಕೆಲಸ ಮಾಡುವುದರಿಂದ ಏನೇನೂ ಫಲವು ಸಿಗುವುದಿಲ್ಲ ಅಂತ ಮೊದಲೇ ತಿಳಿಯುತ್ತದೆಯೋ ಅಂಥ ಕರ್ಮಗಳನ್ನು ಜಾಣನು ಮಾಡಲೇಬಾರದು. ಕರ್ಮಗಳನ್ನು ಮಾಡುವಾಗ ಫಲಪ್ರಾಪ್ತಿಯಾಗಿಯೇ ತಾನೇ ಮಾಡುವುದು. ಆದ್ದರಿಂದ ಫಲಗಳನ್ನು ಕೊಡದೇ ಇರತಕ್ಕಂತಹ ಕೆಲಸವನ್ನು ಯಾವತ್ತೂ ಬುದ್ಧಿವಂತನಾದವ ಮಾಡಬಾರದು ಅಂತ. ಮತ್ತು ದುರಂತಾನಿ ನಾರಭೇತ ವಿಚಕ್ಷಣ. ದುರಂತಾನಿ ದುಃಖದಲ್ಲಿ ಮುಳುಗಿಸ್ತಕ್ಕಂತಹ ಕರ್ಮಗಳು. ಈ ಕೆಲಸವನ್ನು ಮಾಡುವುದರಿಂದ ನನಗೆ ಖಂಡಿತವಾಗಿಯೂ ದುಃಖಗಳು ಬಂದೇ ಬರ್ತವೆ ಅಂತ ತಿಳಿದಾಗ ಅಂತಹ ಕರ್ಮಗಳನ್ನು ಬುದ್ಧಿವಂತನಾದವ ಮಾಡಲೇಬಾರದು. ತಿಳಿದು ದುಃಖಗಳನ್ನು ಯಾರೂ ಕೂಡ ಸ್ವಾಗತಿಸಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಸಮವ್ಯಯ ಫಲಾನಿ, ಆದಾಯ 100 ರೂಪಾಯಿ ಇದ್ದು ಖರ್ಚು 100 ರೂಪಾಯಿಗಳಾದಾಗ ಅಂತಹ ಕರ್ಮಗಳನ್ನು ಜಾಣನು ಮಾಡಲೇಬಾರದು. ಆದಾಯಕ್ಕೆ ಸಮವಾಗಿ ಖರ್ಚು ಇರುವುದಾದರೆ ಅಂತಹ ಕರ್ಮಗಳನ್ನು ಯಾಕೆ ಮಾಡಬೇಕು? ಮನುಷ್ಯನು ಲಾಭಕ್ಕಾಗಿಯೇ ಅಲ್ಲವೇ ಕಷ್ಟಪಟ್ಟು ಕೆಲಸ ಮಾಡೋದು. ಆದಾಯವಿಲ್ಲದೆ ಸುಮ್ಮನೆ ಕೆಲಸ ಮಾಡುವಂಥದ್ದು ಅದು ಜಾಣತನ ಅಲ್ಲ. ಹಾಗೆಯೇ ಅಶಕ್ಯಾನಿ ನಾರಭೇದ ವಿಚಕ್ಷಣ. ಅಶಕ್ಯವಾಗಿರತಕ್ಕಂತಹ ಕೆಲಸಗಳು, ತನ್ನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ತನ್ನಿಂದ ಪೂರೈಸಲಿಕ್ಕೆ ಆಗದೇ ಇರತಕ್ಕಂತಹ ಕೆಲಸಗಳನ್ನು ಬುದ್ಧಿವಂತನಾದವ ಪ್ರಾರಂಭಿಸಲೇಬಾರದು. ಯಾವ ಕೆಲಸಗಳನ್ನು ಪೂರಾ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ಕೆಲಸಗಳಿಗೆ ಕೈ ಹಾಕಬಾರದು. ಯಾಕೆಂದರೆ ಪ್ರಾರಂಭಿಸಿದ ಕೆಲಸಗಳನ್ನು ಮುಗಿಸ್ಬೇಕಲ್ವಾ. ಆದ್ದರಿಂದ ವಿಚಾರ ಮಾಡಿ ಕೆಲಸವನ್ನು ಆರಂಭಿಸುವವನೇ ಜಾಣ ಅಂತ ಅಭಿಪ್ರಾಯ. ಧನ್ಯವಾದಗಳು.